ಚೆನ್ನಾಗಿ ಕಾಣುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಂದ್ರ ನೋಡ್ತಾ ಇದೀವಿ. ನೋಡ್ರಿ, ನಮ್ಮ ಮನೆಯವರು, ನನ್ನ ಮಗಳು ಸಾಯಿಧೃತಿ, ಈ ಕಡೆ ಸೌಗಂಧಿಕಾ ಸೈಡ್ ಬಮ್ಮ. ಇವ್ರು ನಮ್ಮ ಮನೆ ಹತ್ರ ಇರೋ ಹುಡುಗರು. ಇವನ್ ಸಚಿನ, ಇವನು ಅಜ್ಜಯ್ಯ. ನಮಸ್ತೆ, ನಾನು ನಿಮ್ಮ ಅನಿತಾ ಲಕ್ಷ್ಮಿ. ನೋಡಿ, ಚಂದ್ರ ಯುಗಾದಿ ಹಬ್ಬದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಎಲ್ಲರೂ ಚಂದ್ರ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ನೋಡಿಲ್ದವರು ನನ್ನ ವಿಡಿಯೋದ ನೋಡಿ ಕಾಣುತ್ತೆ. ನೋಡ್ರಿ, ಇನ್ನೂ ನಮ್ಮ ಯಜಮಾನ್ರು ಕಂಡಿಲ್ಲ ಅಂತ ಹುಡುಕಾಡ್ತಾವ್ರೆ. ಆಮೇಲೆ ಮೊಬೈಲಲ್ಲಿ ಝೂಮ್ ಹಾಕಿ ನೋಡಿ ಮತ್ತೆ ನೋಡಿದ್ರು ಕಾಣಿಸ್ತು. ಈಗ ಒಳಗೆ ಹೋಗೋಣ ಅಂತ ಹೊರಟ್ವಿ. ಕೈ ಮುಗಿದು ಚಂದ್ರಂಗೆ ಪೂಜೆ ಮಾಡಬೇಕು ಅಂತಂದು. ಈಗ ನನ್ನ ಮಗಳು ನೆಂಟರಿಗೆಲ್ಲ ಫೋನ್ ಮಾಡ್ತಿದ್ದಾಳೆ. ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು, ಚಂದ್ರ ನೋಡಿದ್ರ ಅಂತಂದು. ಹಾಗೆ ಅವಳು ಚಂದ್ರ ನೋಡಿದ್ರ ಅಂತ ಫೋನ್ ಮಾಡೋಕ್ಕೆ ನಿಂತ್ಕೊಂಡ್ಳು. ನಾವು ಹಾಗೆ ಒಳಗೋಗಿ ಪೂಜೆ ಮಾಡೋಣ ಅಂತ ಒಳಗೆ ಹೋಗ್ತಾಯಿದ್ದೆ. ನನ್ನ ಮಗಳು ನನ್ನ ಹತ್ರ ಬಂದು ಒಂದು ಸ್ಮೈಲ್ ಕೊಟ್ಲು. ಅವಳು ಅಲ್ಲೇ ಉಳ್ಕೊಂಡ್ಳು. ಅವ್ರ ಅಕ್ಕನ ಹತ್ರ ಹೋದ್ಲು ಫೋನಲ್ಲಿ ಮಾತಾಡೋಕ್ಕೆ. ಹಾಗೆ ನಾನು ಒಳಗೆ ಹೊರಟೆ. ಚಂದ್ರನ ದರ್ಶನ ಆಯ್ತಲ್ವ, ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ವಿಡಿಯೋ ಪಾಸ್ ಮಾಡಿ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಷ್ಟೊತ್ತಿಗೆ ನಮ್ಮ ತಂಗಿ ಮತ್ತು ನಮ್ಮ ಅಮ್ಮ ಎಲ್ಲರೂ ಬಂದರು. ಇವಳು ನನ್ನ ತಂಗಿ ಮಗಳು ವೆನ್ನೆಲ್ಲ. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಆಗಲೇ ಇವಳು ಧೃತಿ, ಇವಳು ತನು. ಇವರು ಮೂವರು ನನ್ನ ತಂಗಿ ಮಕ್ಕಳು. ಹಾಗೆ ನಮ್ಮ ಅಣ್ಣನ ಮಕ್ಕಳು ದುರ್ಗಾ ಹೋಗಿದ್ದರು, ಅವರಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನ್ನ ಮಗಳನ್ನ ಅವ್ರ ಅಪ್ಪಾಜಿ ಬೈದಿದ್ರಂತೆ. ಹಾಗೆ ಸಿಟ್ಟಾಗಿ ಕೂತಿದ್ಲು. ಏನೋ ಡ್ರೆಸ್ ಗಲೀಜು ಮಾಡ್ಕೊಂತೀಯಮ್ಮಂತ ಬೈದಿದ್ದಕ್ಕೆ ಸಿಟ್ಟಾಗಿ ಕೂತ್ಲು. ಆಮೇಲೆ ಸರಿ ಹೋದ್ಲು. ಈಗ ನಮ್ಮ ಅಮ್ಮನ ಕಾಲಿಗೆ ಬಿದ್ವಿ. ಚಂದ್ರ ದರ್ಶನ ಆಯ್ತಲ್ಲ, ನಮ್ಮ ತಾಯಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ಹಾಗೆ ತಗೊಂಡೆ. ಮತ್ತು ನಮ್ಮ ಮಕ್ಕಳು ಬಿದ್ದರು ಎಲ್ಲ ಅವ್ರ ಅಜ್ಜಿಗೆ ಕಾಲಿಗೆ. ನೋಡಿ, ಫಸ್ಟ್ ಧೃತಿ ಫೇವ್ರೆಟ್ ಅಜ್ಜಿ. ಶಶಿ ಅಜ್ಜಿ ಅಂದರೆ ಎಲ್ಲರಿಗೂ ಫೇವ್ರೆಟ್ಟು. ಅವ್ರ ಅಜ್ಜಿ ಅನ್ನಲ್ಲ, ಶಶಿ ಮಮ್ಮಿ ಅಂತಾರೆ. ಇವಳು ತನು ಸೌಗಂಧಿಕ ಅಷ್ಟೊತ್ತೆ ಸರಿ ಹೋಗಿದ್ಲು. ಅವ್ರು ಶಶಿ ಮಮ್ಮಿ ಅಂದರೆ ಇಷ್ಟ ಅವ್ರಿಗೆಲ್ಲ. ಇವಳು ಕಾಲಿಗೆ ಬೀಳಮ್ಮ ಅಂದರೆ ಚಿಕ್ಕವಳು ಅಂತ ಬೇಡ, ಹೋಗಿ ಅವ್ರ ಅಜ್ಜಿನ ಅಪ್ಕೊಂಡ್ಲು. ಜಸ್ಟ್ ಹಾಗೆ ತುಂಬ ಪ್ರೀತಿ ಅವ್ರ ಮೇಲೆ, ಅವ್ರ ಅಜ್ಜಿಗೆ. ಹಾಗೆ ನಮ್ಮ ಮನೆಯವ್ರಿಗೆ ಕಾಲಿಗೆ ಬಿದ್ದೆ. ನಮ್ಮ ಮನೆಯವ್ರಿಗೆ ಕಾಲಿಗೆ ಬಿದ್ದು ಚಂದ್ರ ನೋಡಿದ್ರೆ ಅಂತ ಕೇಳಿದ್ದಕ್ಕೆ ಎಷ್ಟು ಸಲ ಕೇಳ್ತೀಯ ಅಂದರು. ಅಯ್ಯೋ ಹೇಳ್ರಿ ನೋಡೋಕ್ಕೇನು ಅಂತಂತ ಕೇಳಿ ಎದ್ದೆ. ನೆಕ್ಸ್ಟ್ ಅವ್ರ ಮಗಳ ಮೇಲೆ ಸಿಟ್ಟಿತ್ತು. ಅವರಿಬ್ಬರು ಸುಮ್ಮನೆ ಸಿಂಪಲಾಗಿ ಆಗಿ ಬಿದ್ದರು. ಒಬ್ರೊಬ್ರು ಮಾತಾಡ್ತಿರ್ಲಿಲ್ಲ, ಬೈದಿದ್ದಾರೆ ಪಪ್ಪ ಅಂತಂದು. ನೋಡ್ರಿ ಎಷ್ಟು ಸಿಟ್ಟಾಗಿ ಹೋಗ್ತಾಳೆ. ಇವಳಿಗೆ ಖುಷಿ. ರಾಘು ಪಪ್ಪಗೆ ಕಾಲಿಗೆ ಬೀಳ್ತಿದ್ದೆ ಅಂತ ಫುಲ್ ಖುಷಿ ಮಾಡಿ ಟ್ಯಾಂಕ್ಸ್ ಕೊಟ್ಟು ಕೇಳಿದ್ಲು, ಚಂದ್ರ ನೋಡಿದೆ ಪಪ್ಪ ಅಂತಂದು. ಚಂದ್ರ ನೋಡಿದೆ ಅಂತ ಕೇಳಿ ಹೋದ್ಲು. ಈಗ ನೆಕ್ಸ್ಟ್ ಧೃತಿ ಬಂದು ಕಾಲಿಗೆ ಥ್ಯಾಂಕ್ಸ್ ಕೊಟ್ಟು ಚಂದ್ರ ನೋಡೋದಂತ ಕೇಳಿ ಕಾಲಿಗೆ ಬಿದ್ಲು. ಅವಳು ನಗೋದಕ್ಕೆ ಎಲ್ಲರೂ ನಕ್ಬಿಟ್ರು. ಹಾಯ್ ಮಾಡ್ತಾರೆ. ಬರೀ ವೀಡಿಯೋ ನೋಡೋದೇ ಇವಳ್ದು ಕೆಲಸ. ಹಾಯ್ ಮಾಡಿ ಹೋದ್ಲು. ಈಗ ನೆಕ್ಸ್ಟ್ ನಮ್ಮ ತಂಗಿ ಅವ್ರ ಮಾಮಗೆ ಎಲ್ಲರಿಗೂ ಹಾಯ್ ಚಂದ್ರ ನೋಡಿದ್ರು ಅಂದ್ಲು, ಕಾಲಿಗೆ ಬಿದ್ಲು. ಆಮೇಲೆ ನೆಕ್ಸ್ಟ್ ನಮ್ಮ ಅಮ್ಮಗೆ ಬೀಳಿದ್ಲು. ನಮ್ಮ ಅಣ್ಣ ಇಲ್ಲ ಬಂದಿರಲಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಅವ್ರು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟಿದ್ರು. ನಮ್ಮ ಅತ್ತಿಗೆ ಅವ್ರ ಮನೆಗೆ. ನಮ್ಮ ತಂಗಿ ಅವ್ರ ಯಜಮಾನ್ರು ವೆಂಕಟೇಶ್ ಅಂತಂದು, ವೆಂಕಟೇಶ್ ಮಾಮ ಅಂತೀವಿ. ನಮ್ಮ ಅಪ್ಪಾಜಿಯವ್ರ ಅತ್ತೆ ಮಗ ಅವರು. ಹಾಗಾಗಿ ನಾವು ಮಾಮನೇ ಅನ್ನೋದು. ಮೈದನಾಗಬೇಕು ನನಗೆ ತಂಗಿ ಅವ್ರ ಯಜಮಾನ್ರು. ನೋಡಿರಿ, ಎಲ್ಲ ನಮ್ಮ ವೆಂಕಟೇಶ್ ಮಾಮಗೆ ಕಾಲಿಗೆ ಬಿದ್ದು ಮಕ್ಕಳೆಲ್ಲ ಚಂದ್ರ ನೋಡೋದಂತ ಟ್ಯಾಂಕ್ಸ್ ಕೊಡೋದು, ಕಾಲಿಗೆ ಬೀಳೋದು. ಇದೊಂಥರ ಸ್ಪೆಷಲ್ಲು ಚಂದ್ರ ನೋಡೋ ಹಬ್ಬದಲ್ಲಿ. ತುಂಬ ಖುಷಿಯಾಗುತ್ತೆ ಹಿರಿಯರಿಗೆಲ್ಲ ಕಾಲಿಗೆ ಬೀಳೋದು. ಮೊದಲು ನಮ್ಮ ಆಂಟಿ ಅವರೆಲ್ಲರೂ ಬರೋರು, ಈಗ ಕಮ್ಮಿ ಮಾಡಿಬಿಟ್ಟಾರೆ. ಎಲ್ಲ ಅವ್ರವ್ರ ಮನೇಲಿ ಹಬ್ಬ ಮಾಡ್ತಾರೆ. ನೋಡಿ, ನನ್ನ ತಂಗಿ ಮಗಳು ಚಿಕ್ಕವಳುವೇನೆಲ್ಲ ತಣ್ಣಗಿರಮ್ಮ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಚಂದ್ರ ನೋಡಿದ್ರ ಅಂತ ಕೇಳಿದ್ದಕ್ಕೆ. ತುಂಬ ಒಳ್ಳೆಯವರು ನಮ್ಮ ತಂಗಿಯವ್ರ ಯಜಮಾನ್ರು. ಎಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಮುಗೀತು. ನೆಕ್ಸ್ಟ್ ಹಾಗೆ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಹೊರಡೋಕ್ಕಾರೆ ಹಾಗೆ ಎಲ್ಲರದ್ದು ಒಂದೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಳಕ್ಕಾರೆ ಅದೇ ವೀಡಿಯೋ ಮಾಡ್ಕೊಂಡೆ. ನೋಡಿ, ನಮ್ಮಮ್ಮ ಅವರು ರೆಡಿಯಾಗಿ ಬಂದಿದ್ರೆ ಹೊರಡೋಣ ಅಂತಂದು ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡ್ವಿ. ಆದರೆ ಅಮ್ಮನ್ನ ಬಿಟ್ಟು ನಾವು ನಮ್ಮ ಮನೆಯವರೆಲ್ಲರೂ ಹೋದ್ವಿ. ಅಂಗಡಿ ಐತಲ್ಲ, ಅಂಗಡಿ ಹತ್ರ ಇರಲಿ ಅಂತ ಬಿಟ್ಟು ಹೋಗಿದ್ವಿ.
ಹೊರಟ್ವಿ ನಾವೆಲ್ಲ ದೇವಸ್ಥಾನಕ್ಕೆ. ಹಾಗೆ ನಮ್ಮ ಅತ್ತಿಗೆ ಕಾಲ್ ಮಾಡಿದ್ರು, ಅವ್ರ ಹತ್ರ ನಮ್ಮ ತಂಗಿ ಮಾತಾಡ್ತಾಯಿದ್ಲು. ಚಂದ್ರ ನೋಡಿದ್ರ ಅಂತ ಕೇಳ್ತಾಯಿದ್ರು. ನೋಡಿ ನಮ್ಮ ತಂಗಿ ಮಾತಾಡ್ತಾಯಿದ್ದಾಳೆ ನಮ್ಮ ಅತ್ತಿಗೆ ಹತ್ರ. ಅಮ್ಮ ಕೊಡ್ರಿ ಅಂತ ಮಾಡಿದ್ರು, ಅಮ್ಮ ಕೊಡೋಕೆ ಹೋದ್ರು. ನಾವು ಹಾಗೆ ಹೊರಗಡೆ ಬಂದ್ವಿ. ಎಲ್ಲ ಹೊರಟು ನಿಂತಿದ್ದು. ಟೈಮ್ ಆಗುತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಅಂತ ಬೇಗ ಬೇಗ ಬರ್ರಿ ಅಂತಿದ್ರು ನಮ್ಮ ಮನೆಯವರು. ಅದಕ್ಕೆ ಬೇಗ ಹೊರಟ್ವಿ. ಬಂದು ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೊರಟ್ವಿ. ನಾವು ಯಾವಾಗಲೂ ಚಂದ್ರ ದರ್ಶನ ಮಾಡಿ ಮೆಣಸಿನ್ಕಾಯಿ ಮತ್ತು ಮಂಡಕ್ಕಿ ಒಗ್ಗರಣೆ ಮಾಡೋದು. ಊಟ ಆ ಥರ ಏನೂ ಮಾಡೋದಿಲ್ಲ ಈ ಚಂದ್ರ ನೋಡೋ ಹಬ್ಬದಲ್ಲಿ ಮತ್ತು ಶಿವರಾತ್ರಿಯಲ್ಲಿ. ಅವೆರಡು ಟೈಮು ಅದೇ ತಿಂಡಿನೇ ನಾವು ಮಾಡೋದು. ನೋಡ್ರಿ ಹೇಳ್ತಿದ್ದಾರೆ ನಮ್ಮ ವೆಂಕಟೇಶ್ ಅವರು. ಹಾಗೆ ಹೊರಟ್ವಿ, ಅಂಗಡಿ ಮುಂದೆ ಬಂದ್ವಿ. ಅಲ್ಲಿ ಎಲ್ಲ ಹುಡುಗರು ನಿಂತಿದ್ವು. ಚಂದ್ರ ನೋಡಿದ್ರ ಅಂತ ಕೇಳಿದ್ರು. ನೀವು ನೋಡಿದ್ರ ಅಂತ ಕೇಳ್ತಾಯಿದ್ದೆ. ನೋಡಿರಿ ನಮ್ಮ ಮನೆಯವರಿಗೆಲ್ಲ ಥ್ಯಾಂಕ್ಸ್ ಕೊಟ್ಟು ಹೇಳ್ತಿದ್ರು. ಹಾಗೆ ನಿಂತ್ಕೊಂಡು ಇವಳೊಂದು ಲುಕ್ ಕೊಟ್ಟಳು, ತೋರಿಸಿದೆ ತನ್ಮಯಿದು. ಹಾಗೆ ದೇವಸ್ಥಾನಕ್ಕೆ ಹೊರಟಿವಿ. ಟೈಮ್ ಆಯ್ತದ, ನಮ್ಮ ತಂಗಿ ಬಂದು ಹೊರಟ್ವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮೂರು ಗ್ರಾಮ ದೇವತೆ ಶ್ರೀ ಗಡಿಚೋಡು ಮಾರಮ್ಮ ಅಂತ. ಭಾರಿ ಚೆನ್ನಾಗಿ ನಡೆಯುತ್ತೆ ಇಲ್ಲೆಲ್ಲ. ದೊಡ್ಡ ಜಾತ್ರೆ ಆಗುತ್ತೆ 5 ವರ್ಷಕ್ಕೊಂದು. ಮಾರಮ್ಮಂದು ಫುಲ್ ಜೋರಿರುತ್ತೆ. ನೋಡಿ ಎಲ್ಲರೂ ಫುಲ್ ಬಂದಿದ್ದಾರೆ ಚಂದ್ರ ನೋಡೋಕ್ಕೆ. ನಮ್ಮೂರವರೆಲ್ಲ ಚಂದ್ರ ನೋಡಿದ್ರ ಅಂತ ಕೇಳ್ಕೊತ ಮಾತಾಡ್ಸ್ಕೊತ ನಿಂತ್ಕೊಂಡ್ರೆ. ಹಾಗೆ ಒಂದು ಸ್ವಲ್ಪ ಹೊತ್ತು ತೀರ್ಥ ಎಲ್ಲ ತಗೊಂಡು ಭಂಡಾರ ಪ್ರಸಾದ ಎಲ್ಲ ತಗೊಂಡು ಒಂದು 5 ನಿಮಿಷ ಕೂತು ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ನಮ್ಮ ಮನೆಯವರು ಮಾರಮ್ಮನ ದೇವಸ್ಥಾನಕ್ಕೆ ಒಂದು ಬಂದರು. ಮತ್ತು ನಮ್ಮಮ್ಮ ಅವರು ಇದ್ರಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿರಲ್ಲ ಜಾಸ್ತಿ. ಅದಕ್ಕೆ ಅವ್ರನ್ನ ಅಂಗಡೀಲಿ ಬಿಟ್ಟು ಬಂದಿದ್ದೀನಿ ಅಂತ ಅವರು ಹೋದ್ರು ದೇವಸ್ಥಾನದ ಹತ್ರ ಎಲ್ಲ ಕೂತು ಸ್ವಲ್ಪ. ಆಮೇಲೆ ನೆಕ್ಸ್ಟ್ ನಮ್ಮಮ್ಮವ್ರನ್ನ ಕಳಿಸ್ತೀನಿ ಅಂತ ಅಂದರು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಲ್ಲರೂ ಪರಿಚಯ ಎಲ್ಲ. ಹಳ್ಳಿ ಎಲ್ಲ, ಸಿಟಿ ಆದರೆ ಒಬ್ರಿಗೊಬ್ರಿಗೆ ಗೊತ್ತಾಗೋದಿಲ್ಲ. ಹಳ್ಳಿ ಎಲ್ಲ ಎಲ್ಲರೂ ಗೊತ್ತಿರುತ್ತೆ. ಹಾಗಾಗಿ ಎಲ್ಲರನ್ನು ವಿಡಿಯೋ ಹಿಡಿದೆ ಮಾತಾಡ್ಸಿದ್ದಾರೆ. ನೋಡಿರಿ ಚಂದ್ರ ನೋಡಿದ್ರ ಅಂತಂದೆಲ್ಲ. ಚಂದ್ರ ನೋಡಿದ್ರ ಅಂತ ಕೇಳೋದೆ ಫುಲ್ಲು. ಇವತ್ತು ಹಬ್ಬದ ಫುಲ್ಲು ಯಾರು ನೋಡಿದ್ರು ಫಸ್ಟ್ ಚಂದ್ರ ನೋಡಿದ್ರ ಅಂತ ನೋಡಿ. ಕ್ಲೀನಾಗಿ ಆಗಲೇ ಮಾರಮ್ಮನ ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ ಅಂತಂದು ಇನ್ನೊಂದು ಸಲ ಝೂಮಾಗಿ ತೋರಿಸ್ತಾಯಿದ್ದೀನಿ. ನೋಡಿ ಇವರು ಸಂಜೀವಣ್ಣ ಅಂತಂದು ನಮ್ಮ ಮನೆಯವ್ರ ಫ್ರೆಂಡು. ಚಂದ್ರ ನೋಡಿದ್ರ ಅಂತ ಕೇಳ್ತಿದ್ದಾರೆ. ಹಾಗೆ ಚಂದ್ರ ನೋಡಿದ್ವಿ ಅಂತ ಹೇಳಿದ್ವಿ. ಹಾಗೆ ಇವರು ಮಾರಮ್ಮ ಗುಡಿ ಪೂಜಾರಿ ಅವ್ರ ಮನೆ. ಹೊರಗೆ ಕೂತಿದ್ರ, ಚಂದ್ರ ನೋಡಿದ್ರ ಅಂತ ಮಾತಾಡ್ಸಿದ್ರು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಕೂತಿದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸಿದ್ರು. ನಮ್ಮ ತಂಗಿ ಮತ್ತು ತಂಗಿ ಯಜಮಾನ್ರನ್ನೆಲ್ಲ ಮಾತಾಡ್ಸ್ಕೊತ ನಿಂತ್ಕೊಂಡ್ರು. ನಮ್ಮ ಮನೆಯವ್ರು ಕೇಳಿ ಚಂದ್ರ ನೋಡಿದ್ರ ಅಂತ ಕೇಳಿ ಓಡಾಟ್ರು ಅವರು. ಹಾಗೆ ನಾವು ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಮ್ಮ ಇನ್ನೂ ಬಂದಿರಲಿಲ್ಲ ಅಂತ. ನೆಕ್ಸ್ಟ್ ಇವರೆಲ್ಲ ಮಾತಾಡ್ಸ್ಕೊಳ್ತಾ ನಿಂತಿದ್ರು. ನೋಡಿದ್ರೆ ಚಂದ್ರನ ಅಂತಂದ. ಅಮ್ಮ ಬಂದರು ನೋಡಿರಿ ದೇವಸ್ಥಾನಕ್ಕೆ. ಅವರಿಗೆ ಸ್ವಲ್ಪ ಭಾಳ ಕಾಲು ನೋವು, ಹಂಗಾಗಿ ನಿಧಾನಕ್ಕೆ ಸ್ಲೋ ಆಗಿ ನಡ್ಕೊಂಬರೋದು. ಅದಕ್ಕೆ ಕಾಯ್ತಾಯಿದ್ವಿ ಅವ್ರನ್ನ. ನೋಡಿ ನಮ್ಮ ಬೆನ್ನೆಲ್ಲ ಸುಮ್ಮನೆ ಆಡ್ತಾಯಿದ್ಲು. ಆ ಅಜ್ಜಿ ಬಂದುಬಿಟ್ಲು ಅಂತ ಖುಷಿಗೆ ಓಡೋದ್ಲು. ಮತ್ತೆ ವಾಪಸ್ ಬಂದುಬಿಟ್ಲು. ಅಲ್ಲೆಲ್ಲ ಜನ ಇರೋದಕ್ಕೆ ಮತ್ತೆ ವಾಪಸ್ ಬಂದಳು. ನೆಕ್ಸ್ಟ್ ಹಂಗೆ ಮುಂದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಮ್ಮನೇ ಕಾಯ್ತಾಯಿದ್ವಿ ಬರೋದನ್ನು. ಅಮ್ಮ ಬಂದ ತಕ್ಷಣ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ. ನೆಕ್ಸ್ಟ್ ಆಂಜನೇಯನ ದೇವಸ್ಥಾನ ನೋಡಿ. ಇದು ತೇರು. ಈಗ ನೆಕ್ಸ್ಟ್ ರಾಮನವಮಿಗೆ ತೇರು ಎಳಿತೀವಿ ನಮ್ಮೂರಲ್ಲಿ ಆಂಜನೇಯಂದು. ಆಗಲೇ ಹೊರಗೆ ಎಳೆದ್ಬಿಟ್ಟಿದ್ದಾರೆ ತೇರನ್ನ. ಆಂಜನೇಯನ ದೇವಸ್ಥಾನ. ಹಾಗೆ ನಮಸ್ಕಾರ ಮಾಡ್ಕೊಂಡು ಅಡ್ಬಿದ್ದು ಎಲ್ಲ ತೀರ್ಥ ಪ್ರಸಾದ ತಗೊಂಡು ನೆಕ್ಸ್ಟ್ ಅಂತ 5 ನಿಮಿಷ ಕೂತ್ಕೊಂಡು ಮತ್ತು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮೂರಲ್ಲಿರೋ ಬೀರಲಿಂಗೇಶ್ವರ ದೇವಸ್ಥಾನ ಇದು. ಹಾಗೆ ಒಳಗೆ ಹೋದ್ವಿ. ಈಗ ಬೀರಲಿಂಗೇಶ್ವರ ದೇವರು ಇದೆ ನಮ್ಮೂರಿಂದು. ಹಾಗೆ ವಿಘ್ನೇಶ್ವರನಿಗೆ ನವಗ್ರಹಕ್ಕೆಲ್ಲ ಪ್ರದರ್ಶನ ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಕೂತ್ಕೊಂಡು ನನ್ನ ಮಕ್ಕಳು ಬಾಳೆಹಣ್ಣೆಲ್ಲ ತಗೊಂಡು ತಿಂದರು ಪ್ರಸಾದ. ನೆಕ್ಸ್ಟ್ ಈ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಒತ್ತಿ, ಬೆಲ್ ಬಟನ್ ಒತ್ತಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಹಾಗೆ ಬೀರಲಿಂಗೇಶ್ವರ ದೇವಸ್ಥಾನದ್ದೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮೂರಲ್ಲಿ ಸಿದ್ಧಾರೂಢ ಸ್ವಾಮಿ ಮಠ ಇದೆ, ಅಲ್ಲಿಗೂ ಹೋದ್ವಿ. ಅಲ್ಲೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಇನ್ನೂ ದೇವಸ್ಥಾನಗಳಿದ್ವು, ಆದರೆ ಟೈಮ್ ಆಗುತ್ತೆ ಅಂತ ಮನೆಗೆ ಹೊರಟ್ವಿ. ಅಲ್ಲಿಂದ
ಪ್ಲೀಸ್ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕಮೆಂಟ್ ಮಾಡೋದು ಮರಿಬೇಡಿ ಹೇಗಿತ್ತು ನಮ್ಮ ವೀಡಿಯೋ ಅಂತಂದು. ಬಾಯ್.